ಸೋಂದಾ ಸ್ವರ್ಣವಲ್ಲಿ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಕೃಷಿ ಜಯಂತಿ, ಕೃಷಿಗೋಷ್ಠಿ. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ಕೃಷಿ ಜಯಂತಿ ಆಚರಿಸಲಾಗುತ್ತಿದ್ದು, ಮಂಗಳವಾರದಿಂದ 2 ದಿನಗಳ ವಿವಿಧ ಧಾರ್ಮಿಕ, ಕೃಷಿಗೆ ಸಂಬಂಧಿತ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಆಶ್ರಯದಲ್ಲಿ TSS ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ, ಗ್ರಾಮಾಭ್ಯುದಯ ಸ್ವರ್ಣವಲ್ಲಿ ಸಹಯೋಗದಲ್ಲಿ ಜೀವ ವೈವಿಧ್ಯ ಮಂಡಳಿ, ಶಿರಸಿ ತಾಲೂಕು ಪಂಚಾಯತ್, ಜೀವ ವೈವಿಧ್ಯ ಸಮಿತಿ ಹಾಗೂ ಸಸ್ಯಲೋಕ ಸ್ವರ್ಣವಲ್ಲಿ ಸಹಕಾರದಲ್ಲಿ ಮೇ 21ರಂದು ಬೆಳಗ್ಗೆ 10 ಗಂಟೆಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸ್ವರ್ಣವಲ್ಲಿಯ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀಮದ್ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಜಡೆ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಮಹಾಂತ ಸ್ವಾಮೀಜಿ ಕೃಷಿ ಜಯಂತಿಯನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಸಸ್ಯಲೋಕದ ಸಂಚಾಲಕ ಅನಂತ ಹೆಗಡೆ ಅಶೀಸರ, ಬಾಗಲಕೋಟದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಬೆಂಗಳೂರು, ಜೀವ ವೈವಿಧ್ಯ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಜಗತ್ರಾಮ್, ಅರಣ್ಯ ಮಹಾವಿದ್ಯಾಲಯದ ಡೀನ್ ಆರ್ ವಾಸುದೇವ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ದೇವರ ಕಾಡು ನಾಮಫಲಕ ಅನಾವರಣ ಹಾಗೂ ಸ್ವರ್ಣವಲ್ಲಿ ಪ್ರಭಾ ಕೃಷಿ ವಿಶೇಷಾಂಕ ಬಿಡುಗಡೆ ಮತ್ತು ಉತ್ತಮ ಬೆಟ್ಟ ನಿರ್ವಹಣಾ ಪ್ರಶಸ್ತಿ ಪ್ರದಾನ ಜರುಗಿದವು. ಸಂಜೆ 4 ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಬಾಗಲಕೋಟ ತೋಟಗಾರಿಕೆ ವಿವಿಯ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಅಧ್ಯಕ್ಷತೆಯಲ್ಲಿ ಮಲೆನಾಡಿನ ಕೃಷಿಯಲ್ಲಿ ಭವಿಷ್ಯದ ಸವಾಲುಗಳು ಎಂಬ ವಿಷಯದ ಕುರಿತು ಸಿಂಜೆಂಟಾ ಸಂಸ್ಥೆಯ ಸಂಶೋಧನಾ ಮುಖ್ಯಸ್ಥ ಡಾಕ್ಟರ್ ಸತೀಶ್ ಹೆಗಡೆ ಹುಳುಗೋಳ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದರು. ಯುವ ಪ್ರಗತಿಪರ ರೈತರಾದ ಸುಜಯ್ ಭಟ್ಟ ಹೊಸಳ್ಳಿ ಹಾಗೂ ಚಿನ್ಮಯ ಹೆಗಡೆ ಬೊಮ್ಮನಹಳ್ಳಿ ಯುವ ಕೃಷಿಕರ ಅನುಭವವನ್ನು ಹಂಚಿಕೊಂಡರು. 22ರಂದು ಮಠದ ಕೃಷಿ ಉಪಸಮಿತಿಯ ನೇತೃತ್ವದಲ್ಲಿ ಮಠದ ತೋಟ ಮತ್ತು ಗೋಶಾಲೆಯ ವೀಕ್ಷಣೆ ಹಾಗೂ ತೋಟಗಾರಿಕೆ ಹಾಗೂ ಹೈನುಗಾರಿಕೆ ಕುರಿತು ಯುವ ಕೃಷಿಕರಿಗೆ ವಿಶೇಷ ಮಾಹಿತಿ ನೀಡಲಾಗುತ್ತದೆ. ಕೃಷಿ ತಜ್ಞರಾದ ಲಿಂಗನಮಕ್ಕಿಯ ಡಾಕ್ಟರ್ ಶ್ರೀಕಾಂತರಾವ್ ಮೊಹರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಶಿರಸಿಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಸತೀಶ್ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಜೆ 4ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಸ್ವರ್ಣವಲ್ಲಿ ಉಭಯ ಶ್ರೀಗಳು, ತೋಟಗಾರಿಕಾ ವಿವಿಯ ಡಾಕ್ಟರ್ NK ಹೆಗಡೆ, TSS ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಭಾಗವಹಿಸಲಿದ್ದಾರೆ. ಅತ್ಯುತ್ತಮ ಕೃಷಿ ಕುಟುಂಬ ಸಾಧಕ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿಯ ಅಂಗವಾಗಿ ಬೆಳಗ್ಗೆ ಶ್ರೀದೇವರಿಗೆ ಶತರುದ್ರ ಅಭಿಷೇಕ, ಮಹಾಪೂಜೆ, ರಾತ್ರಿ ಶ್ರೀದೇವರ ಮಹಾರಥೋತ್ಸವ ಕಾರ್ಯಕ್ರಮಗಳು ಅನೇಕ ವಿಧಿವಿಧಾನಗಳಿಂದ ನಡೆಯಲಿವೆ. ಬಳಿಕ ಯಕ್ಷಶಾಲ್ಮಲಾ ಸಂಸ್ಥೆಯ ನೇತೃತ್ವದಲ್ಲಿ ಯಕ್ಷಗಾನ ಪ್ರದರ್ಶನ ಜರುಗಲಿದೆ. ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ವಸಂತ ನಾಯ್ಕ ಮುಂದುವರಿಕೆ. ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ ಅವರು ವೈಯಕ್ತಿಕ ಕಾರಣದಿಂದ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದು, ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅವರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವಂತೆ ರಾಜ್ಯ ನಾಯಕರು, ಜಿಲ್ಲಾಧ್ಯಕ್ಷರು, ಶಾಸಕರು ತೀರ್ಮಾನಿಸಿದ್ದಾರೆ. ವಸಂತ ನಾಯ್ಕ ಅವರ ರಾಜೀನಾಮೆಗೆ ಸಂಬಂಧಿಸಿದಂತೆ ಯಾರೂ ಕೂಡ ಯಾವುದೇ ರೀತಿಯ ಹೇಳಿಕೆಯನ್ನು ಮುಂದಿನ ದಿನಗಳಲ್ಲಿ ನೀಡಬಾರದು ಎಂದು ಬ್ಲಾಕ್ ಕಾಂಗ್ರೆಸ್ ಸೇವಾದಳ ಘಟಕದ ಅಧ್ಯಕ್ಷ ಗಾಂಧೀಜಿ ಆರ್ ನಾಯ್ಕ್ ತಿಳಿಸಿದ್ದಾರೆ. ಅವರು ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿದ್ದು, ವಸಂತ ನಾಯ್ಕ ಅವರ ರಾಜೀನಾಮೆ ನೀಡಿದ ನಂತರದ ದಿನಗಳಲ್ಲಿ ಪಕ್ಷದ ಹಲವು ಮುಖಂಡರುಗಳು ವಿವಿಧ ರೀತಿಯ ಹೇಳಿಕೆಯನ್ನು ನೀಡಿದ್ದರು. ಇದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗುವುದಲ್ಲದೆ ಪಕ್ಷದ ಸಂಘಟನೆಗೆ ಅಡ್ಡಿ ಉಂಟು ಮಾಡಲಿದೆ. ಹೀಗಾಗಿ ಪಕ್ಷದ ಬೆಳವಣಿಗೆಯ ಹಿತದೃಷ್ಟಿಯಿಂದ ಹಿರಿಯರ ಪ್ರಮುಖರ ತೀರ್ಮಾನವನ್ನು ಒಪ್ಪಿಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಪಕ್ಷ ಬಹುಮತದಿಂದ ಗೆಲ್ಲಲು ಎಲ್ಲರೂ ಶ್ರಮಿಸಬೇಕಾಗಿದೆ ಮತ್ತು ಅಧ್ಯಕ್ಷ ಸ್ಥಾನದಲ್ಲಿ ವಸಂತ ನಾಯ್ಕ ಅವರೇ ಮುಂದುವರಿಯಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಹಿಂದಿನಂತೆ ಮುಂದೆಯೂ ಸಹ ನಾವೆಲ್ಲರೂ ಅವರಿಗೆ ಸಹಕಾರ ನೀಡುತ್ತಾ ಒಟ್ಟಾಗಿ ಒಗ್ಗಟ್ಟಿನಿಂದ ಪಕ್ಷದ ಅಭಿವೃದ್ಧಿಗೆ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅಥವಾ ನಾಯಕರುಗಳಿಗೆ ಸಂಬಂಧಪಟ್ಟ ಹೇಳಿಕೆಗಳನ್ನು ನೀಡುವ ಮುನ್ನ ಶಾಸಕರು, ಅಧ್ಯಕ್ಷರು ಹಾಗೂ ಪ್ರಮುಖರ ಗಮನಕ್ಕೆ ತಂದು ಮುಂದುವರಿಯೋಣ ಎಂದು ಗಾಂಧೀಜಿ ಆರ್ ನಾಯ್ಕ್ ವಿನಂತಿಸಿಕೊಂಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಗ್ರಾಮಸ್ಥರಿಂದ ರಸ್ತೆ ದುರಸ್ತಿ ತೀರ್ಮಾನ. ಶಿರಸಿ ಹೇರೂರು ರಸ್ತೆಯಲ್ಲಿ ಮರ್ಲ ಮನೆಯಿಂದ ಸರಕುಳಿಯವರೆಗಿನ ಕೇವಲ 1.5 ಕಿಲೋಮೀಟರ್ ರಸ್ತೆ ಈಗ ಪ್ರಯಾಣಿಕರಿಗೆ ಭಯ ಮೂಡಿಸುತ್ತಿದೆ. ಕಡಿದಾದ ಇಳಿಜಾರಿನ ರಸ್ತೆ ಪಕ್ಕದಲ್ಲಿ ಬೃಹತ್ ಕೊರಕಲು ಬೈಕ್, ಕಾರು ಸವಾರರಿಗೆ ಯಮ ಸ್ವರೂಪಿಯಾಗಿ ಬದಲಾಗಿದೆ.
ಶಿರಸಿ ಹೇರೂರು ರಸ್ತೆ ದಿನವಿಡೀ ಸಾವಿರಾರು ವಾಹನಗಳು ಓಡಾಡುವ ಮುಖ್ಯ ರಸ್ತೆಯಾಗಿದ್ದು, ಈ ರಸ್ತೆ ಶಿರಸಿ ಕುಮಟಾ ಮುಖ್ಯ ರಸ್ತೆಯ ಕೊಳಗಿ ಬೀಚ್ನಿಂದ ಆರಂಭಗೊಂಡು ಸಿದ್ದಾಪುರ ತಾಲೂಕಿನ ಗೋಳಿಮಕ್ಕಿಯವರೆಗೆ ಸಂಪರ್ಕ ಕಲ್ಪಿಸುತ್ತದೆ. ಈ ಮಾರ್ಗದ ಶಿರಸಿ ತಾಲೂಕಿನ ಮರಲಮನೆ ಬಸ್ ನಿಲ್ದಾಣದವರೆಗೆ ರಸ್ತೆ ವಿಸ್ತರಣೆ ಮಾಡಿ ಹೊಸದಾಗಿ ಡಾಂಬರೀಕರಣ ಮಾಡಿದ್ದಾರೆ. ಅತ್ತ ಸಿದ್ದಾಪುರ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕಿನ ಗಡಿ ಸರಕುಳಿಯವರೆಗೂ ರಸ್ತೆ ವಿಸ್ತರಣೆ ಮಾಡಿ ಡಾಂಬರೀಕರಣ ಮಾಡಲಾಗಿದೆ. ಆದರೆ ಮರಲಮನೆಯಿಂದ 1.5 ಕಿಲೋಮೀಟರ್ ಮಾತ್ರ ಅಭಿವೃದ್ಧಿಯಾಗಿದೆ. ಇಲ್ಲಿನ ಸಂಚಾರ ಭಯ ಮೂಡಿಸುತ್ತಿದೆ. ಇಕ್ಕೆಲೆಗಳಲ್ಲಿ ಜೀಡುಗಳು ರಸ್ತೆಯನ್ನು ನುಂಗಿದ್ದರೆ ಇರುವ ರಸ್ತೆಯ 2 ಭಾಗಗಳಲ್ಲಿ ಡಾಂಬರ್ ಕೊಚ್ಚಿ ಹೋಗಿ ರಸ್ತೆಗೂ ನೆಲಕ್ಕೂ 1 ಅಡಿ ಅಂತರ ಸೃಷ್ಟಿಯಾಗಿದೆ. ಸಣ್ಣ ಹೊಂಡಗಳು ನಿರ್ಲಕ್ಷ್ಯದಿಂದ ಬೃಹದಾಕಾರವಾಗಿ ಬಾಯಿ ತೆರೆದು ನಿಂತಿವೆ. ದೊಡ್ಡ ವಾಹನಗಳು ಬಂದಾಗ ಬೈಕ್ ಸವಾರರು ಪಕ್ಕಕ್ಕೆ ಸರಿದರೆ ಹೊಂಡಕ್ಕೂ ಅಥವಾ ರಸ್ತೆಯ ಪಕ್ಕದ ಕೊರಕಲಿಗೂ ಬಿದ್ದು ಗಾಯಗೊಂಡ ಅನೇಕ ಪ್ರಕರಣಗಳು ಜರುಗಿವೆ. ತಟ್ಟಿಕೈ ಹೇರೂರು ಗ್ರಾಮಸ್ಥರೆಲ್ಲ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಮಳೆಗಾಲಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ರಸ್ತೆಯನ್ನು ತಾತ್ಕಾಲಿಕ ರಿಪೇರಿಯನ್ನಾದರೂ ಮಾಡಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ. ಆದ್ದರಿಂದ ಗ್ರಾಮಸ್ಥರೇ ದಿನಾಂಕ ನಿಗದಿಪಡಿಸಿಕೊಂಡು ತಾವೇ ರಸ್ತೆ ರಿಪೇರಿ ಮಾಡಿ ಬೈಕ್ ಸವಾರರ ರಕ್ಷಣೆಗೆ ನಿರ್ಧರಿಸಿದ್ದಾರೆ. ಮರಲಮನೆ ಕ್ರಾಸ್ನಿಂದ ಸರಕುಳಿಯವರೆಗಿನ 1.5 ಕಿಲೋಮೀಟರ್ ರಸ್ತೆ ವಿಸ್ತರಿಸಿ ಮರು ಡಾಂಬರೀಕರಣಕ್ಕೆ ಕಳೆದ ವರ್ಷವೇ 1.25 ಕೋಟಿ ರು ಮಂಜೂರಾಗಿದ್ದು, ಕಳೆದ ವರ್ಷ ನಡೆಸಿದ ರಸ್ತೆ ಕಾಮಗಾರಿಗಳ ಹಣವೇ ಇನ್ನು ಗುತ್ತಿಗೆದಾರರಿಗೆ ಸಂದಾಯವಾಗದ ಕಾರಣ ಗುತ್ತಿಗೆದಾರರು ಈ ಕಾಮಗಾರಿ ಕೈಗೆತ್ತಿಕೊಳ್ಳಲು ಬಂಡವಾಳದ ಕೊರತೆ ಅನುಭವಿಸುತ್ತಿದ್ದಾರೆ. ಇಷ್ಟು ಹೊತ್ತಿಗಾಗಲೇ ಈ ರಸ್ತೆಯ ವಿಸ್ತರಣೆ ಡಾಂಬರೀಕರಣ ಪೂರ್ಣಗೊಳ್ಳಬೇಕಾಗಿತ್ತಾದರೂ ಇನ್ನೂ ಆರಂಭವೇ ಆಗಿಲ್ಲ. ಲೋಕೋಪಯೋಗಿ ಇಲಾಖೆ ಕನಿಷ್ಠ ನಿರ್ವಹಣೆಯನ್ನಾದರೂ ಮಾಡಬೇಕಿತ್ತು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.